ವೀಕ್ಷಕರೇ, ಟಿವಿಕೆ ಪಕ್ಷ ಸದ್ಯ ತಮಿಳುನಾಡಿನಲ್ಲಿ ತುಂಬಾನೇ ಹೈ ವೋಲ್ಟೇಜ್ ಆದಂತ ಪಕ್ಷ ಯಾವುದು ಅಂದ್ರೆ ಅದು ಟಿವಿಕೆ. ಟಿವಿಕೆ ಪಕ್ಷದ ನಾಯಕ ಯಾರು ಅಂದ್ರೆ ಅದು ತಮಿಳುನಾಡಿನ ಹೆಸರಾಂತ ಸೂಪರ್ ಸ್ಟಾರ್ ಆದಂತಹ ನಟ ತಳಪತಿ ವಿಜಯ್. ಈ ವರ್ಷ 2026ರಲ್ಲಿ ಚುನಾವಣೆಗೆ ಸ್ಪರ್ಧಿಸೋಕೆ ರೆಡಿಯಾಗಿ ನಿಂತಿರುವಂತಹ ಪಕ್ಷ. ಸದ್ಯ ಈಗ ತಮಿಳುನಾಡಲ್ಲಿ ಡಿಎಂಕೆ ಪಕ್ಷ ತನ್ನ ಪವರ್ ಅಲ್ಲಿದೆ. ಈಗ ಡಿಎಂಕೆ ಪಕ್ಷಕ್ಕೆ ಒಂದು ರೀತಿ ಕಾಂಪಿಟೇಟರ್ ಆಗಿ ವಿಜಯ್ ಅವರ ಟಿವಿಕೆ ಪಕ್ಷ ಈಗ ನಿಂತಿದೆ. ತಳಪತಿ ವಿಜಯ್ ತಮಿಳುನಾಡಲ್ಲಿ ಒಬ್ಬ ದೊಡ್ಡ ಸೂಪರ್ ಸ್ಟಾರ್, ದೊಡ್ಡ ಹೆಸರಾಂತ ನಟ ಮತ್ತು ತುಂಬಾ ಚಿತ್ರಗಳಲ್ಲಿ ಅಭಿನಯ ಮಾಡಿ ಸೈ ಅನ್ಸ್ಕೊಂಡವರು ಮತ್ತು ತಮ್ಮದೇ ಆದಂತಹ ಫ್ಯಾನ್ ಬೇಸ್ ಅನ್ನ ಕೂಡ ತಳಪತಿ ವಿಜಯ್ ಅವರು ಹೊಂದಿದ್ದಾರೆ. ವಿಜಯ್ ಅವರು ಸಿನಿಮಾದಲ್ಲಿ ಒಳ್ಳೆ ನೇಮ್ ಫೇಮ್ ಅನ್ನ ತಗೊಂಡು ಅದರ ಜೊತೆಗೆ ಒಳ್ಳೆ ಸಂಪಾದನೆಯನ್ನು ಕೂಡ ಮಾಡಿದ್ದಾರೆ. 2023ರಲ್ಲಿ ನಟ ವಿಜಯ್ ತಮಿಳುನಾಡಿನ ಚುನಾವಣೆಗೆ ನಿಂತ್ಕೊಳ್ತಾರೆ ಅಂತ ತುಂಬಾನೇ ನ್ಯೂಸ್ ಬರ್ತಾ ಇತ್ತು. ತಳಪತಿ ವಿಜಯ್ ಅವರು ಆ ಪಕ್ಷಕ್ಕೆ ಸೇರ್ಕೊಳ್ತಾರೆ, ಈ ಪಕ್ಷಕ್ಕೆ ಸೇರ್ಕೊಳ್ತಾರೆ ಅಂತ ತುಂಬಾ ಸುದ್ದಿ ಬರ್ತಾ ಇತ್ತು. ಆದ್ರೆ ಇಲ್ಲಿ ತಳಪತಿ ವಿಜಯ್ ಅವರು ತಮ್ಮದೇ ಆದಂತಹ ಟಿವಿಕೆ ಪಕ್ಷವನ್ನ ಫೆಬ್ರವರಿ 2, 2024ರಲ್ಲಿ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ. ಅಂತಿಮವಾಗಿ ಅಫಿಷಿಯಲ್ ಆಗಿ ಟಿವಿಕೆ ಪಕ್ಷದಿಂದ ವಿಜಯ್ ಅವರು ಅಖಾಡಕ್ಕೆ ಇಳಿದಿದ್ದಾರೆ. ಇನ್ನೇನು ಈ ವರ್ಷ ಎಲೆಕ್ಷನ್ ನಲ್ಲಿ ಟಿವಿಕೆ ಪಕ್ಷ ಸ್ಪರ್ಧಿಸೋಕೆ ರೆಡಿಯಾಗಿದೆ. ಆದ್ರೆ ಈಗ ಟಿವಿಕೆ ಪಕ್ಷಕ್ಕೆ ಮತ್ತು ನಟ ವಿಜಯ್ಗೆ ಒಂದು ದೊಡ್ಡ ಆಘಾತ ಶುರುವಾಗಿದೆ. ಅದು ಏನಂದ್ರೆ ನಟ ವಿಜಯ್ ಅವರ ಧರ್ಮಪತ್ನಿ ಡಿವೋರ್ಸ್ಗೆ ಅಪೀಲ್ ಮಾಡಿರುವಂತದ್ದು. ಇಲ್ಲಿ ನಟ ವಿಜಯ್ ಅವರ ಪತ್ನಿ ಸಂಗೀತಾ ಅವರು ಡಿವೋರ್ಸ್ಗೆ ಅಪೀಲ್ ಇಂದ ಟಿವಿಕೆ ಪಕ್ಷಕ್ಕೆ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅಂತ ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಮೊದಲಿಗೆ ಇಲ್ಲಿ ಡಿವೋರ್ಸ್ ಕತೆ ಏನು ಅಂತ ನೋಡೋದಾದ್ರೆ, ಇಲ್ಲಿ ಸಂಗೀತಾ ಅವರು ಯಾವುದೇ ಹಣಕಾಸಿಗಾಗಿ ಆಸ್ತಿಗಾಗಿ ಡಿವೋರ್ಸ್ ಅನ್ನ ಅಪೀಲ್ ಮಾಡಿಲ್ಲ. ಅಸಲಿಗೆ ಅವರು ಅಪೀಲ್ ಮಾಡಿರುವುದು ಏನಂದ್ರೆ ನಟ ವಿಜಯ್ ಅವರು ಬೇರೆ ನಟಿಯ ಜೊತೆ ಸಂಬಂಧವನ್ನ ಇಟ್ಕೊಂಡಿದ್ದಾರೆ ಅಂತ. ಈ ಹಿಂದೆಯೂ ಕೂಡ ನಟ ವಿಜಯ್ ಅವರ ದಾಂಪತ್ಯ ಜೀವನದಲ್ಲಿ ಬಿರುಕು ಇದೆ ಅಂತ ಹೇಳಿ ಊಹಾಪೋಹಗಳು ಬರ್ತಾನೆ ಇತ್ತು. ಆದ್ರೆ ಅದು ಹೆಚ್ಚು ಸುದ್ದಿಯನ್ನ ಮಾಡಿರ್ಲಿಲ್ಲ. ಇದರ ಜೊತೆಗೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಆ ಹೇಳಿಕೆ ಏನಂದ್ರೆ ನಟ ವಿಜಯ್ ಅವರು ಓರ್ವ ನಟಿಯ ಜೊತೆ ನಟ ವಿಜಯ್ ಅವರು ಓರ್ವ ನಟಿಯ ಮನೆಗೆ ಆವಾಗ ಹೋಗ್ತಾ ಇರ್ತಾರೆ ಅಂತ. ಆ ನಟಿಯ ಹೆಸರನ್ನ ನಾವು ಇಲ್ಲಿ ಹೇಳೋದಕ್ಕೆ ಆಗೋದಿಲ್ಲ. ಅವರು ಕೂಡ ಸುಮಾರು ಸಿನಿಮಾಗಳನ್ನ ಮಾಡಿದ್ದಾರೆ ಮತ್ತು ಕನ್ನಡದ ಸಿನಿಮಾಗಳಲ್ಲೂ ಕೂಡ ನಟನೆಯನ್ನ ಮಾಡಿದ್ದಾರೆ. ಕನ್ನಡದ ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾದಲ್ಲೂ ಕೂಡ ಅವರು ನಟನೆಯನ್ನ ಮಾಡಿದ್ದಾರೆ. ಬಹುಶಃ ನಿಮಗೆ ಗೊತ್ತಾಗಿರ್ಬೋದು ಯಾರು ಅಂತ. ಬಿಜೆಪಿಯ ರಾಜ್ಯ ಅಧ್ಯಕ್ಷ ಕೊಟ್ಟಂತ ಈ ಸ್ಟೇಟ್ಮೆಂಟ್ ತುಂಬಾ ಟೀಕೆಗೆ ಗುರಿಯಾಗಿತ್ತು. ಆದ್ರೆ ಈಗ ಅವರು ಕೊಟ್ಟಂತ ಸ್ಟೇಟ್ಮೆಂಟ್ ಈಗ ನಿಜ ಅನ್ನುವ ಹಂತಕ್ಕೆ ಬರ್ತಾ ಇದೆ. ಇಲ್ಲಿ ಸಂಗೀತಾ ಅವರು ಅಪೀಲ್ ಅಲ್ಲಿ ಏನಂತ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ 2021 ಏಪ್ರಿಲ್ ತಿಂಗಳಲ್ಲಿ ನನಗೆ ವಿಜಯ್ ಬೇರೆ ನಟಿಯ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ ಅಂತ ನನಗೆ ಗೊತ್ತಾಯ್ತು. ಇದರಿಂದ ನನಗೆ ಮೆಂಟಲಿ ತುಂಬಾನೇ ಡಿಸ್ಟರ್ಬ್ ಆಯ್ತು. ನಾನು ಇದರ ಬಗ್ಗೆ ವಿಜಯ್ ಅವರ ಬಳಿ ಕೂಡ ಮಾತನಾಡಿದ್ದೆ. ಆಗ ನನಗೂ ಮತ್ತು ವಿಜಯ್ಗೂ ಕೂಡ ಕ್ಲಾಶ್ ಆಯ್ತು. ಆಗ ನಟ ವಿಜಯ್ ಅವರು ಕನ್ವಿನ್ಸ್ ಮಾಡಿ ಒಂದು ಮಾತನ್ನ ಕೂಡ ಕೊಟ್ಟಿದ್ರಂತೆ. ಆಗ ಸಂಗೀತ ಅವರು ಇರ್ಲಿ ಅಂತ ತಮ್ಮ ಮಕ್ಕಳ ಮುಖವನ್ನ ನೋಡಿ ಸಹಿಸಿಕೊಂಡು ಮುಂದೆ ಹೋಗ್ತಾ ಇದ್ರು. ಇವರಿಗೆ ಇಬ್ಬರು ಮಕ್ಕಳು, ಅದರಲ್ಲಿ ಒಂದು ಗಂಡು ಮಗು, ಇನ್ನೊಂದು ಹೆಣ್ಣು ಮಗು. ಮಕ್ಕಳು ದೊಡ್ಡವರಾಗಿದ್ದಾರೆ. ಅವರ ಮುಂದೆ ಇಂತಹ ವಿಷಯಗಳು ಪ್ರಸ್ತಾಪವಾಗೋದು ಸರಿಯಲ್ಲ ಅಂತ ಸಂಗೀತ ಅವರು ಸಹಿಸಿಕೊಂಡು ಹೋಗ್ತಾ ಇದ್ರಂತೆ. ಆದ್ರೆ ನಟ ವಿಜಯ್ ಕೊಟ್ಟ ಮಾತಿಗೆ ವಿರುದ್ಧವಾಗಿ ಹೋಗ್ತಾ ಇದ್ದಾರೆ ಮತ್ತು ನಮ್ಮನ್ನ ಸಂಪೂರ್ಣವಾಗಿ ನೆಗ್ಲೆಕ್ಟ್ ಮಾಡ್ತಾ ಬರ್ತಾ ಇದ್ದಾರೆ. ಈ ವಿಷಯಕ್ಕೆ ಮನೆಯಲ್ಲಿ ಪದೇ ಜಗಳವಾಗ್ತಾನೆ ಇದೆ. ಇದರಿಂದ ನಾನು ಮೆಂಟಲಿ ಫಿಸಿಕಲಿ ತುಂಬಾನೇ ಕುಗ್ಗಿ ಹೋಗಿದ್ದೇನೆ. ಈಗ ನನಗೆ ಸಹಿಸೋಕೆ ಆಗ್ತಿಲ್ಲ ಅಂತ ಕೋರ್ಟ್ಗೆ ನಾನು ಅಪೀಲ್ ಅನ್ನ ಮಾಡಿದ್ದೇನೆ ಅಂತ ಸಂಗೀತಾ ಅವರು ಅಪೀಲ್ ಅಲ್ಲಿ ಹೇಳ್ಕೊಂಡಿದ್ದಾರೆ. ಈಗ ಸದ್ಯ ಸಂಗೀತಾ ಅವರು ಲಂಡನ್ ನಲ್ಲಿ ಶಿಫ್ಟ್ ಆಗಿದ್ದಾರೆ. ತಮ್ಮ ಮಕ್ಕಳ ಜೊತೆ ವಿಜಯ್ ಅವರ ಮನೆಯನ್ನ ಬಿಟ್ಟು ಲಂಡನ್ಗೆ ಶಿಫ್ಟ್ ಆಗಿದ್ದಾರೆ. ಈಗ ನಟ ವಿಜಯ್ ಅವರ ಮದುವೆ ವಿಚಾರಕ್ಕೆ ಬರೋದಾದ್ರೆ, ಸಂಗೀತಾ ಅವರು ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಅವರ ಮಗಳು. ಒಳ್ಳೆಯ ಶ್ರೀಮಂತ ಮನೆಯಲ್ಲಿ ಬೆಳೆದಂತವರು. ಅವರು ತಮಿಳು ಸಿನಿಮಾವನ್ನೇ ತುಂಬಾ ನೋಡೋದು. ಸಂಗೀತಾ ಅವರು ಕಾಲೇಜಲ್ಲಿ ಓದ್ಬೇಕಾದ್ರೆ 1996ರಲ್ಲಿ ನಟ ವಿಜಯ್ ಅವರ ಒಂದು ಸಿನಿಮಾ ರಿಲೀಸ್ ಆಗುತ್ತೆ. ಆ ಸಿನಿಮಾ ಯಾವುದು ಅಂದ್ರೆ ಹೂವೆ ಉಣ್ಣಕ್ಕಾಗ ಅಂತ. ಆ ಸಿನಿಮಾದಲ್ಲಿ ನಟ ವಿಜಯ್ ಅವರ ಆಕ್ಟಿಂಗ್ ನೋಡಿ ಸಂಗೀತಾ ಅವರಿಗೆ ತುಂಬಾ ಇಂಪ್ರೆಸ್ ಆಗುತ್ತೆ. ಆಗ ಸಂಗೀತಾ ಅವರು ನಟ ವಿಜಯ್ಗೆ ದೊಡ್ಡ ಫ್ಯಾನ್ ಆಗಿ ಹೋಗಿ ಬಿಡ್ತಾರೆ. ಅವರು ಲಂಡನ್ ನಲ್ಲೇ ಇರಬೇಕಾದ್ರೆ ನಟ ವಿಜಯನ್ನ ಮೀಟ್ ಮಾಡಬೇಕು ಅಂತ ಅನ್ಕೊಂಡಿರ್ತಾರಂತೆ. ಆಗ ಸಂಗೀತಾ ಅವರು ತಮ್ಮ ತಂದೆಗೆ ಹೇಳ್ತಾರಂತೆ, ನಾನು ವಿಜಯ್ ಅವ್ರನ್ನ ಒಂದು ಬಾರಿ
ನೋಡ್ಬೇಕು ಅಂತ. ಇದಕ್ಕೆ ಅವರ ತಂದೆ ಕೂಡ ಸರಿ ಆಯ್ತು ಅಂತ ಮಗಳನ್ನ ಲಂಡನ್ ನಿಂದ ಚೆನ್ನಾಗಿ ಕರ್ಸ್ಕೊಳ್ತಾರೆ. ಸಂಗೀತ ಅವರ ತಂದೆ ಹೇಗಿದ್ರು ದೊಡ್ಡ ಇಂಡಸ್ಟ್ರಿಯಲಿಸ್ಟ್. ಅವರಿಗೆ ವಿಜಯ್ ಅವ್ರನ್ನ ಮೀಟ್ ಆಗೋದು ದೊಡ್ಡ ವಿಷಯನೇ ಅಲ್ಲ. ಹೀಗಾಗಿ ಅವರು ತಮ್ಮ ಮಗಳನ್ನ ತುಂಬಾ ಈಸಿಯಾಗಿ ಮೀಟ್ ಮಾಡಿಸ್ತಾರೆ. ಆಗ ಸಂಗೀತ ಮತ್ತು ವಿಜಯ್ ಅವರ ಮಧ್ಯೆ ಒಂದು ಒಳ್ಳೆ ಫ್ರೆಂಡ್ಶಿಪ್ ಶುರುವಾಗುತ್ತೆ. ಆ ಫ್ರೆಂಡ್ಶಿಪ್ ಮುಂದೆ ಹೋಗ್ತಾ ಹೋಗ್ತಾ ಪ್ರೀತಿಗೆ ಟರ್ನ್ ಆಗುತ್ತೆ. ಒಂದ್ ರೀತಿ ಲವ್ ಕಮ್ ಅರೇಂಜ್ ಮ್ಯಾರೇಜ್ ರೀತಿ ಇವರ ಮದುವೆ ಸೆಟ್ ಆಗುತ್ತೆ. ಆಗಸ್ಟ್ 25, 1999ರಲ್ಲಿ ಇವರು ಅಫಿಷಿಯಲ್ ಆಗಿ ಅಭಿಮಾನಿಗಳ ಮುಂದೆ ಮದುವೆಯನ್ನ ಆಗ್ತಾರೆ. ಕ್ರಿಶ್ಚಿಯನ್ ಮತ್ತು ಹಿಂದೂ ಸಂಪ್ರದಾಯದಂತೆ ಇವರು ಮದುವೆಯನ್ನ ಆಗ್ತಾರೆ. ಕ್ರಿಶ್ಚಿಯನ್ ರೀತಿಯಲ್ಲಿ ಯಾಕೆ ಮದುವೆ ಆಗ್ತಾರೆ ಅಂದ್ರೆ, ಇಲ್ಲಿ ತಳಪತಿ ವಿಜಯ್ ಅವರು ಕ್ರಿಶ್ಚಿಯನ್, ಅವರ ಪೂರ್ತಿ ಹೆಸರು ಜೋಸೆಫ್ ವಿಜಯ್ ಚಂದ್ರಶೇಖರ್ ಅಂತ. ಇಲ್ಲಿ ನಟ ವಿಜಯ್ ಅವರ ತಂದೆ ಕೂಡ ಕ್ರಿಶ್ಚಿಯನ್ ಮತ್ತು ಅವರ ತಾಯಿ ಹಿಂದೂ. ಅಂತಿಮವಾಗಿ ಎಲ್ಲವೂ ಚೆನ್ನಾಗಿ ಹೋಗ್ತಾ ಇತ್ತು. ವಿಜಯ್ ಅವರು ಸಾಲು ಸಿನಿಮಾಗಳಲ್ಲಿ ನಟನೆಯನ್ನ ಮಾಡ್ತಾ ಇದ್ರು ಮತ್ತು ಒಳ್ಳೆಯ ನೇಮ್ ಫೇಮ್ ಅನ್ನ ಗಳಿಸ್ತಾ ಇದ್ರು. ಆದರೆ ಅಂತಿಮವಾಗಿ 2021 ಏಪ್ರಿಲ್ ನಿಂದ ಇವರ ಫ್ಯಾಮಿಲಿಯಲ್ಲಿ ಮನಸ್ತಾಪ ಆಗೋದಕ್ಕೆ ಶುರು ಆಯಿತು. ಈಗ ಇದು ಡಿವೋರ್ಸ್ ಅಪೀಲ್ಗೂ ಕೂಡ ಹೋಗಿದೆ. ಇನ್ನು ಈ ಡಿವೋರ್ಸ್ ವಿಚಾರ ಟಿವಿಕೆ ಪಕ್ಷಕ್ಕೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅಂತ ಇಲ್ಲಿ ನೋಡೋದಾದ್ರೆ, ಟಿವಿಕೆ ಪಕ್ಷ ಸದ್ಯ ತಮಿಳುನಾಡಿನಲ್ಲಿ ತುಂಬಾನೇ ಹೈ ವೋಲ್ಟೇಜ್ ಆದಂತಹ ಪಕ್ಷ. ನಟ ವಿಜಯ್ ಅವರು ಪಕ್ಷದ ಭಾಷಣಕ್ಕೆ ನಿಂತ್ಕೊಂಡಾಗ ಮತ್ತು ಪ್ರಚಾರಕ್ಕೆ ಹೋದಾಗ ಅಲ್ಲಿ ತುಂಬಾ ಜನ ಸೇರ್ತಾರೆ. ಲಕ್ಷಾಂತರ ಜನಗಳು ಕೂಡ ಇವರನ್ನ ನೋಡೋದಕ್ಕೆ ನಿಂತ್ಕೊಂಡಿರ್ತಾರೆ. ಯಾಕಂದ್ರೆ ಆ ರೀತಿ ನಟ ತಳಪತಿ ವಿಜಯ್ ಅವರ ಫ್ಯಾನ್ ಬೇಸ್ ಇದೆ. ಒಂದ್ ರೀತಿ ಟಿವಿಕೆ ಪಕ್ಷ 2026ರ ಚುನಾವಣೆಯಲ್ಲಿ ಗೆಲ್ಲೋ ಚಾನ್ಸ್ ಜಾಸ್ತಿ ಇದೆ ಅಂತ ಈಗ ಜನ ಅನ್ಕೊಂಡಿದ್ದಾರೆ. ಆದ್ರೆ ಆಪೋಸಿಷನ್ ಪಕ್ಷಗಳಿಗೆ ಟಿವಿಕೆ ಪಕ್ಷದ ವಿರುದ್ಧ ಮಾತನಾಡೋದಕ್ಕೆ ಈಗ ಒಂದು ಒಳ್ಳೆ ಮೆಟೀರಿಯಲ್ ಸಿಕ್ತಂಗೆ ಆಯ್ತು. ನಿಮ್ಮ ಫ್ಯಾಮಿಲಿ ಸಮಸ್ಯೆನೇ ನೀವು ನೋಡ್ಕೊಳಕ್ ಆಗ್ತಾ ಇಲ್ಲ, ಇನ್ನು ಜನಗಳ ಸಮಸ್ಯೆ ನೀವು ಹೇಗೆ ನೋಡ್ತೀರಾ ಅಂತ ಆಪೋಸಿಷನ್ ಪಾರ್ಟಿಗಳು ಮಾತಾಡ್ಕೊಳ್ತಾ ಇದ್ದಾರೆ. ಒಂದು ಕಡೆ ನಟ ವಿಜಯ್ಗೆ ಡಿವೋರ್ಸ್ ನ ಅಪೀಲ್ ನ ಪ್ರೆಷರ್, ಇನ್ನೊಂದು ಕಡೆ ಆಪೋಸಿಷನ್ ಪಾರ್ಟಿಗೆ ಪ್ರೆಷರ್, ಅದರ ಜೊತೆಗೆ ತಮ್ಮ ಅಭಿಮಾನಿಗಳು ತನ್ನನ್ನ ಹೇಗೆ ನೋಡ್ತಾರೆ ಅಂತ ಕೂಡ ಇನ್ನೊಂದು ಪ್ರೆಷರ್. ಒಟ್ನಲ್ಲಿ ವಿಜಯ್ ಅವರ ತಮ್ಮ 27 ವರ್ಷದ ದಾಂಪತ್ಯ ಜೀವನಕ್ಕೆ ಈಗ ಬಿರುಕು ಕಂಡಿದೆ. ಈಗ ಇದನ್ನೆಲ್ಲ ಅವರು ಹೇಗೆ ಫೇಸ್ ಮಾಡ್ತಾರೆ ಅಂತ ಮುಂದೆ ಕಾದು ನೋಡ್ಬೇಕು.